आत्मारामं निजानन्दं शोकमोहविवर्जितं स्मरामि मनसा नित्यं श्रीवेङ्कटाचलदेशिकम्। ಶ್ರೀ ಗುರುಭ್ಯೋ ನಮಃ. ಶ್ರೀಯುತ DS ಸೋಮಶೇಖರ್ ಪುರಾಣಿಕ್ ಇವರ ಶ್ರೀ ಗುರುನಾಥರ ಜೊತೆಗಿನ ಅನುಭವಗಳ ಸರಣಿ. ಶ್ರೀ ಗುರುನಾಥರ ಸಾನ್ನಿಧ್ಯದಲ್ಲಿ ನಾನು ಅನುಭವಿಸಿದ ಅವರ ಮಾರ್ಗದರ್ಶನದ ಮೌಲ್ಯದ ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಳ್ಳುತ್ತೇನೆ. ಬೇರೆಯವರಂತೆ ಗುರುಗಳು ಕಾವಿ ಬಟ್ಟೆನ ಧರಿಸ್ತಾ ಇರಲಿಲ್ಲ. ನಾವೇನ್ ಹೇಳ್ತೀವಿ, ಸನ್ಯಾಸಿಗಳು ಕಾವಿ ಬಟ್ಟೆಯನ್ನು ಧರಿಸ್ತಾರೆ ಅಂತನ್ನುವಂಥದ್ದು ನಮ್ಮ ಗ್ರಹಿಕೆ, ನಾವು ನೋಡುವಂಥದ್ದು ಹಾಗಿರುತ್ತೆ, ಆಯ್ತಾ? ಆದ್ರೆ ಗುರುಗಳು ಮನಸ್ಸಿನಲ್ಲಿ ಕಾವಿ ಬಟ್ಟೆಯನ್ನು ಧರಿಸ್ಬೇಕು ಅಂತ ಹೇಳ್ತಿದ್ರಲ್ಲ, ಆ ರೀತಿಯಾಗಿ ಅವರ ಮನಸ್ಸಿನಲ್ಲಿ ಕಾವಿ ಬಟ್ಟೆಯನ್ನು ಧರಿಸಿದ್ದಂಥವ್ರಾಗಿದ್ರು. ಗುರುಗಳು ಲೌಕಿಕವಾದಂತಹದ್ದಕ್ಕೆ ಯಾವುದಕ್ಕೆ ಅಪೇಕ್ಷೆ ಪಡ್ತಾ ಇದ್ರು? ಯಾವುದನ್ನು ಅಪೇಕ್ಷೆ ಪಡ್ತಾ ಇರಲಿಲ್ಲ. ಅವರು ಯಾವುದಕ್ಕೂ ಅಂತ್ಯ ಇರಲಿಲ್ಲ. ಎಲ್ಲವುದರ ಒಳಗೆ ಇದ್ದು ಕೂಡ ಎಲ್ಲವುದರಿಂದ ಅವರು ಹೊರತಾಗಿದ್ರು. ಆದ್ರಿಂದ ಕಾವಿಯನ್ನ ತೊಡದೆ ಹೋದ್ರೂ ಕೂಡ ಗುರುಗಳು ಯಾವ ಸನ್ಯಾಸಿಗಿಂತ ಕಡಿಮೆ ಇದ್ರು ಹೇಳಿ? ಆದ್ರಿಂದ ಬೇಕಾಗಿರತಕ್ಕಂಥ ಮಡಿ ಮನಸ್ಸಿಗೆ, ಈ ಮಡಿ ಅಂತನ್ನುವಂಥದ್ದು ವೈರಾಗ್ಯದಿಂದ ಬರತಕ್ಕಂಥದ್ದು, ಅದರಿಂದಲೇ ಮನಸ್ಸಿನ ಪರಿಶುದ್ಧತೆ ಅಂತನ್ನುವಂಥದ್ದು ಬರುದು ಅನ್ನುವಂಥ ವಿಚಾರನ ಗುರುಗಳು ಹೇಳ್ತಾ ಇದ್ರು. ಇಂಥ ಗುರುಗಳ ಮಾತುಗಳನ್ನ ನಾವು ಕೇಳ್ತಾ ಇದ್ರೆ ಎಷ್ಟೆಷ್ಟು ಆಯಾಮಗಳಲ್ಲಿ ಈ ಅಧ್ಯಾತ್ಮದ ವಿಚಾರಗಳು ತೆರೆಕೊಂಡು ನಮ್ಮನ್ನ ಆಲೋಚನೆಗೆ ಹಚ್ಚುತ್ತೆ ಅಲ್ವ ದತ್ತಣ್ಣ? ಗುರುಗಳು ಯಾವಾಗಲೂ ಹೇಳೋರು, ನೋಡಯ್ಯ, ಬೇರೆಯವರಿಗೆ ಬುದ್ಧಿವಾದ ಯಾವತ್ತೂ ಹೇಳಕೂಡ್ದು, ಬೇರೆಯವರನ್ನು ಯಾವತ್ತೂ ಟೀಕೆ ಮಾಡಕೂಡ್ದು, ಬೇರೆಯವರನ್ನು ಯಾವತ್ತೂ ಜಡ್ಜ್ ಮಾಡಕೂಡ್ದು. ಅಂಥ ಗುಣಗಳು ನಮ್ಮಲ್ಲಿ ಇದೆಯೇ ಅಂತನ್ನುವಂಥದ್ದನ್ನು ನಾವು ಹುಡುಕ್ಕೊಳ್ತಾ ಇರಬೇಕು. ಇದೆಯೋ ಹೇಗೆ ಅಂತನ್ನೋದನ್ನು ಪತ್ತೆ ಹಚ್ಚಿಕೊಂಡು ಅದನ್ನು ಬಿಟ್ಟು ನಾವು ಪರಿವರ್ತನೆ ಆಗೋದು ಹೇಗೆ ಅಂತನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು. ಈ ಪ್ರಪಂಚದಲ್ಲಿ ನನ್ನೊಳಗೇನೇ ಎಲ್ಲವುದೂ ಇದೆ ಕಣಯ್ಯ, ನನ್ನೊಳಗೆ ಎಲ್ಲವುದೂ ಇದೆ ಅಂತನ್ನುವಂಥದ್ದನ್ನು ಯಾವ ಮನುಷ್ಯ ಅರ್ಥ ಮಾಡ್ಕೊಳ್ತಾನೆ, ಆಗ ಹೊರಗಿಂದ ಎಲ್ಲವುದೂ ಕೂಡ ಅವನಿಗೆ ಅರಿವಾಗುತ್ತೆ. ನಾವು ಸಾಕ್ಷೀಭೂತವಾಗಿ ಪ್ರತಿಯೊಂದನ್ನು ನೋಡಬೇಕೇ ಹೊರತಾಗಿ ಯಾವುದನ್ನು ನಾವು ಟೀಕೆ ಮಾಡೋದಕ್ಕೆ ಹೋಗಬಾರ್ದು ಅಂತ ಗುರುಗಳು ಕಿವಿ ಮಾತಿನ ಥರದಲ್ಲಿ ಹೇಳ್ತಾಯಿದ್ರು. ನಮ್ಮೂರಿನಲ್ಲಿ ಮಜ್ಜಿಗೆಹಳ್ಳಿ ಮಠ ಅಂತ ಇದೆ. ಇದು ಈಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇರತಕ್ಕಂಥದ್ದು. ಗುರುಗಳು ಯಾವಾಗಲೂ ಬಂದು ಕುಳಿತುಕೊಳ್ತಾ ಇದ್ದಂಥ ಅರಳಿಕಟ್ಟೆ, ಅದಕ್ಕೆ ಹತ್ತಿರ ಇರುವಂಥ ಈಶ್ವರ ದೇವಸ್ಥಾನ, ಅದ್ರ ಪಕ್ಕ ಈ ಕಡೆಗಿರ್ತಕ್ಕಂಥ ಮಜ್ಜಿಗೆಹಳ್ಳಿ ಮಠದ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಇಬ್ಬರ ಯತಿಗಳ ವೃಂದಾವನ ಇದೆ. ಶ್ರೀ ರಘುನಂದನ ತೀರ್ಥರು ಮತ್ತು ಶ್ರೀ ರಘುಪತಿ ತೀರ್ಥರು ಅಂಥೇಳಿ ಅಂತ. ಗುರುಗಳು ಇಲ್ಲಿಗೆ ಯಾವಾಗಲೂ ಬರ್ತಾಯಿದ್ರು. ಅವ್ರನ್ನ ನೋಡೋಕ್ಕೆ ಬಂದಂಥವ್ರನ್ನು ಕೂಡ ಕರ್ಕೊಂಡು ಬಂದು ಇಲ್ಲಿ ಅವರು ಕುಳಿತುಕೊಂಡು ಸಾಕಷ್ಟು ವಿಚಾರಗಳನ್ನು ಮಾತಾಡಿಕೊಂಡು ಕೆಲವೊಮ್ಮೆ ಮೌನವಾಗಿ ಇದ್ದು ಹೊರಟು ಹೋಗ್ತಾಯಿದ್ರು. ನಾನು ಹೇಳಿದ್ನಲ್ಲ, ನಮ್ಮಲ್ಲೇ ತಿದ್ದುಕೊಳ್ಳೋದಕ್ಕೆ ಇರತಕ್ಕಂಥದ್ದೇ ಹೊರತಾಗಿ ಬೇರೆಯವರನ್ನ ಟೀಕೆ ಮಾಡೋದಕ್ಕಲ್ಲ ಅಂತ ಗುರುಗಳು ಹೇಳ್ತಾಯಿದ್ರು ಅಂತ ಹೇಳಿ ಅಂತ. ಇದಕ್ಕೆ ಪೂರಕವಾಗಿ ನಿಮಗೆ ಹೇಳಬೇಕು ಅಂತಂದರೆ, ಈ ಪುಟ್ಟ ಆಂಜನೇಯನ ಗುಡಿಯ ಹೊರಭಾಗದಲ್ಲಿ ಎರಡು ಎದುರು ಬದುರಿಗೆ ಇರತಕ್ಕಂಥ ಮೀನುಗಳು ಗೋಡೆನಲ್ಲಿ ಇವೆ, ಭಿತ್ತಿನಲ್ಲಿ ಇವೆ. ಒಮ್ಮೆ ಗುರುಗಳ ಜೊತೆಯಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ಗುರುಗಳನ್ನು ನಾನು ಕೇಳಿದೆ, ಈ ಎರಡು ಮತ್ಸ್ಯಗಳು ಇವು ಏನನ್ನು ಪ್ರತಿನಿಧಿಸ್ತವೆ ಗುರುಗಳೇ? ಯಾಕೆ ಈ ದೇವಸ್ಥಾನದ ಈ ಭಿತ್ತಿನಲ್ಲಿ ಇದನ್ನು ಕೆತ್ತಿದ್ದಾರೆ ಅಂಥೇಳಿ ಅಂತ. ಒಂದು ರೀತಿಯಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಕಡೆಯಲ್ಲಿ ನಾನು ಈ ಥರ ಮೀನುಗಳಿರೋದನ್ನು ನೋಡಿದ್ದೀನಿ ದೇವಸ್ಥಾನದ ಗೋಡೆಯಲ್ಲಿ, ಆದರೆ ಅದು ಮೀನು ಅಂತ ನೇರವಾಗಿ ಗೊತ್ತಾಗ್ಬಿಡುತ್ತೆ. ಆದರೆ ಇಲ್ಲಿ ಹೇಗಿದೆ ಅಂತಂದರೆ, ಸ್ವಲ್ಪ ಮಟ್ಟಿಗೆ ಆ ಎರಡರ ಮುಖ ಗೋಮುಖದ ಥರ ಕಾಣುತ್ತೆ, ಆಯಿತಾ? ಹಿಂಭಾಗದಲ್ಲಿ ಅದು ಮೀನಾಗಿ ಕಾಣುತ್ತೆ. ಗುರುಗಳು ಹೇಳಿದರು,
ನೋಡೆಯ ಸೂಕ್ಷ್ಮವಾಗಿ ನೋಡು, ಅದು ಮುಖದಲ್ಲಿ ಗೋವಿನ ಥರದಲ್ಲಿ ಕಾಣುತ್ತೆ, ಹಿಂಬದಿನಲ್ಲಿ ಅದು ಮೀನಿನ ಥರದಲ್ಲಿ ಇದೆ. ಇದಕ್ಕೆ ಅರ್ಥ ಏನು ಅಂತಂದರೆ, ಗೋವಿನಂತೆ ಸಾಧುವಾಗಿ ಮೌನವಾಗಿ ಪ್ರತಿಯೊಂದನ್ನು ಕೂಡ ನೀನು ನೋಡು, ಪ್ರತಿಯೊಂದನ್ನು ಕೂಡ ನೀನು ನೋಡು, ಸಾಕ್ಷಿ ಪ್ರಜ್ಞೆನ ಇಟ್ಕೊಂಡು ಪ್ರತಿಯೊಂದನ್ನು ನೋಡು, ಯಾವುದನ್ನು ಟೀಕೆ ಮಾಡೋದಕ್ಕೆ ಹೋಗಬೇಡ. ಆಯಿತಾ? ಆ ಮೀನಿನ ಚಿತ್ರ ಏನಿದೆ, ಆ ಮೀನು ಏನನ್ನು ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದರೆ, ನಿನ್ನ ಅಂತರಂಗದಲ್ಲಿ ಪರಮಾತ್ಮನನ್ನು ನಿರಂತರವಾಗಿ ಹುಡುಕು. ಮೀನಿನ ಥರದಲ್ಲಿ ಮೀನು ಹೇಗೆ ನಿರಂತರವಾಗಿ ನೀರಿನಲ್ಲಿ ಚಲನೆಯಲ್ಲಿ ಇರುತ್ತೆ, ಆ ರೀತಿಯಾಗಿ ನಿನ್ನ ಮನಸ್ಸಿನ ಒಳಗಡೆನಲ್ಲಿ ಯಾವುದು ಸತ್ಯವಾದಂಥದ್ದು, ಯಾವುದು ನಿತ್ಯವಾದಂಥದ್ದು ಅಂತ ಅನ್ನೋದನ್ನು ಹುಡುಕಬೇಕು ಕಣಯ್ಯ. ಅದು ಮುಖ್ಯವಾದಂಥದ್ದು. ಅದಕ್ಕಾಗಿ ಪೂರ್ವಜರು ಈ ರೀತಿಯಾದಂಥ ವಿಚಾರಗಳನ್ನು ನಮಗೆ ತಿಳಿಸೋದಕ್ಕಾಗೇ ಇವುಗಳನ್ನು ನಿರ್ಮಾಣ ಮಾಡಿದ್ದಾರೆ ಕಣಯ್ಯ ಅಂಥೇಳಿ ಅಂತ ಗುರುಗಳು ಹೇಳ್ತಾಯಿದ್ರು. ದತ್ತಾತ್ರೇಯವರೇ ಎಷ್ಟೋ ವಿಚಾರಗಳನ್ನು ಮಾತಿಗೆ ಇಳಿಸೋದಕ್ಕೆ ಬರೋದಿಲ್ಲ. ಗುರುಗಳ ಜೊತೆಯಲ್ಲಿ ಇದ್ದು ಆದಂಥ ಎಷ್ಟೋ ಅನುಭವಗಳು ಇದೆಯಲ್ಲ, ಇವು ಅಂತರ್ಗತವಾಗಿರೋ ಅಂಥದ್ದೇ ಹೊರತಾಗಿ ಮಾತಿಗೆ ಇಳಿಸಿದ ತಕ್ಷಣ ಸಪ್ಪೆ ಆಗಿಬಿಡ್ತವೆ ಎಷ್ಟೋ ಸರಿನಲ್ಲಿ. ಈಗ ನೀನು ಸಕ್ಕರೆ ರುಚಿ ಹೇಗಿದೆ ಅಂತ ಅನ್ನೋದನ್ನು ವಿವರಿಸು ಅಂತ ಕೇಳಿದರೆ ಯಾವ ಥರದಲ್ಲಿ ವಿವರಿಸೋದು? ಅದನ್ನು ತಿಂದೇ ನೋಡಬೇಕು ಅಲ್ವಾ? ಅಂದರೆ ಒಂದು ಮಹತ್ತರವಾದಂತಹ ಶಕ್ತಿಯ ಬೆಳಕಿನ ಜೊತೆಯಲ್ಲಿ ಇದ್ದು ನಮಗೆ ಆಗಬಹುದಾದಂಥ ನಮ್ಮದೇ ಮಟ್ಟದಲ್ಲಿ ಆ ಆನಂದ ಏನಿದೆ ಅದು ನಮ್ಮ ವೈಯಕ್ತಿಕವಾದಂಥ ಅನುಭವವಾಗಿರುತ್ತೆ ಹೊರತಾಗಿ ಅದನ್ನು ವಿವರಿಸೋದಕ್ಕೆ ಬರೋದಿಲ್ಲ. ಇದರ ಅರ್ಥ ಏನು ಅಂತಂದರೆ, ಆ ಥರವಾದಂಥ ಒಂದು ಅಧ್ಯಾತ್ಮದ ಅನುಭವವನ್ನು ಪ್ರತಿಯೊಬ್ಬರೂ ಪಡ್ಕೊಂಡಾಗ ಮಾತ್ರ ಅದು ಎಷ್ಟು ದಿವ್ಯವಾದಂಥ ವಸ್ತು ಅಂತನ್ನುವಂಥದ್ದು ಅರ್ಥ ಆಗುತ್ತೆ. ಆದರೆ ಈ ಥರವಾದಂಥ ಕೆಲವು ವಿಚಾರಗಳು ಬೇರೆಯವ್ರಿಗೂ ತಿಳಿಬೇಕು ಅಂತನ್ನುವಂಥ ಕಾರಣಕ್ಕಾಗಿ ಇದನ್ನು ನಾವು ಪ್ರಸಾರ ಮಾಡ್ತಾಯಿದ್ದೀವಿ ಅಂತ ನೀವು ಹೇಳಿದ್ರಿಂದ, ನಾನು ಸಂಪರ್ಕ ಮಾಡಿದ್ರಿಂದ ನಾನು ಇದನ್ನೆಲ್ಲ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಹೊರತಾಗಿ ನಾವಾಗಿ ಯಾರ ಹತ್ರಲ್ಲೂ ಕೂಡ ಇದನ್ನೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಗುರುನಾಥರು ಆ ಥರವಾದಂಥ ಒಂದು ಹೆದ್ದಾರಿಯಲ್ಲಿ ನಡೆದು ಹೋದಂಥವ್ರು ಅವರು. ಆಯಿತಾ? ಗುರು ಅಂತಂದರೆ ದೇಹ ಅಲ್ಲ ಕಣಯ್ಯ. ಗುರು ಅಂತನ್ನುವಂಥದ್ದು ಆಕೃತಿ ಅಲ್ಲ, ದೇಹ ಅಲ್ಲ. ಅದು ಗುರು ಅಂತನ್ನುವಂಥದ್ದು ಪಥ ಕಣಯ್ಯ, ಅದು ಪದ ಕಣಯ್ಯ ಅಂತ ಹೇಳೋರು. ಅರ್ಥ ಏನು ಅಂತಂದರೆ, ಗುರು ನಡೆಯುವಂಥ ದಾರಿ ಇದೆಯಲ್ಲ, ಅದೇ ಗುರುವಿನ ಮಾರ್ಗ. ಅದರ ಅನುಸರಣೆ ಅಂತನ್ನುವಂಥದ್ದು ಇದೆಯಲ್ಲ, ಅದೇ ಒಬ್ಬ ಶಿಷ್ಯ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಪ್ರತಿದಿನ ಬಂದು ಕಾಲಿಗೆ ನಮಸ್ಕಾರ ಮಾಡಿದರೂ ಪ್ರಯೋಜನ ಇಲ್ಲಪ್ಪ. ಗುರು ಏನನ್ನು ಆಡಿದ್ದಾರೆ ಅದನ್ನು ಕಾಯೇನ ವಾಚ ಮನಸ ಅನುಸರಿಸಬೇಕು. ಹಾಗೆ ಅನುಸರಿಸಿದಾಗ ಮಾತ್ರ ಗುರು ವೇದ್ಯವಾಗ್ತಾನೆ, ಅಂತರಂಗದಲ್ಲಿ ಗುರು ವೇದ್ಯವಾಗ್ತಾನೆ, ಗುರುತ್ವ ಅಂತನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಅದನ್ನೇ ಹೇಳ್ತಕ್ಕಂಥದ್ದು ಅಂಥ ಸಂದರ್ಭದಲ್ಲಿ ಗುರುವಾಕ್ಯ ಪ್ರಮಾಣ ಅಂಥೇಳಿ ಇಂಥ ಗುರುಗಳು ಹೇಳ್ತಾಯಿದ್ರು. ಮನೆಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನು ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರುಸೇವಕ.
ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.